ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಬಗ್ಗೆ ರೀಸೆಂಟಾಗಿ ಒಂದು ನ್ಯೂಸ್ ಆಯಿತು. ಏನು ವೈ ಆರ್ ಬಿ ಐ ಸ್ಟಾರ್ಟೆಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಫ್ರಮ್ ಆನ್ಬೋರ್ಡಿಂಗ್ ನ್ಯೂ ಕಸ್ಟಮರ್ ಆನ್ಲೈನು. ಹೊಸ ಕಸ್ಟಮರ್ ಆನ್ಲೈನ್ ಕಸ್ಟಮರ್ ಆ್ಯಡ್ ಆಗೋದನ್ನು ಸ್ಟಾಪ್ ಮಾಡಬೇಕು ಅಂತ ಏನು ಮಾಡಿದೆ, ಆರ್ ಬಿ ಐ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ. ಸೊ ಯಾಕಂದರೆ ಅದು ಒಂದು ಆರ್ ಬಿ ಐ ಆ್ಯಸ್ ಸೈಟೆಡ್ ಡೇಟಾ ಸೆಕ್ಯೂರಿಟಿ ಕನ್ಸರ್ನ್ ಅಂದರೆ ಈ ಡೇಟಾ ಬ್ಯಾಂಕ್ ಡೇಟಾ ಅಂದರೆ ಯಾವ ಥರ, ಒಂದು ನಾವು ಅದನ್ನು ಸೆಕ್ಯೂರ್ ಆಗಿ ನೋಡ್ಕೋಬೇಕು ಮತ್ತು ಅದನ್ನು ಫ್ಯೂಚರ್ ಅಂದರೆ ರಿಸರ್ಚ್ ಇದಕ್ಕೋಸ್ಕರ ಲಾಂಗ್ ಟರ್ಮ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಅದನ್ನು ಲೈಕ್ ಡೆಫಿನೆಟ್ಲಿ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು ಐ ಟಿ ಯೂಸ್ ಇದೆ ಅದು ಪ್ರಾಬ್ಲಮ್ ಆಗಿದೆ. ಸೊ ಅಂತ ಒಂದು ರೀಸನ್ ಕೊಟ್ಟಿದೆ. ಇನ್ನೊಂದು, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಸ್ ಇನ್ಸ್ಟ್ರಕ್ಷನ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಟಾಪ್ ಆನ್ ಬೋರ್ಡಿಂಗ್ ನ್ಯೂ ಕಸ್ಟಮರ್ ಆನ್ಲೈನ್ ಆ್ಯಂಡ್ ಥ್ರೂ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ನ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇಮಿಡಿಯೇಟ್ ಎಫೆಕ್ಟ್ ಅಂತ ಹೇಳಿದೆ. ಆ್ಯಸ್ ಆಫ್ ಮಾರ್ಚ್ ಎಂಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಹ್ಯಾಸ್ ಇಶ್ಯೂಡ್ 59.54 lakh ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡಿದೆ ಕೋಟಕ್ ಮಹೀಂದ್ರಾ ಬ್ಯಾಂಕು. ಇಟ್ ಇಸ್ ಎ ನ್ಯೂ ಪ್ರಾಫಿಟೆಡ್ ಅಂದರೆ ಮೀನ್ಸ್ ಇದನ್ನು ಫ್ರಮ್ ಇಶ್ಯೂಯಿಂಗ್ ನ್ಯೂ ಕ್ರೆಡಿಟ್ ಕಾರ್ಡು ಅವರು ಅದನ್ನು ಲಿಮಿಟ್ ಇದು ಮಾಡಿದ್ದಾರೆ. ಸೊ ಇದು ಎರಡು ರೀಸನ್, ಒಂದು ಡೇಟಾ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿರೋದು, ಇನ್ನೊಂದು ಈ ಕ್ರೆಡಿಟ್ ಕಾರ್ಡ್ನ ತುಂಬ ಇಶ್ಯೂ ಮಾಡಿದ್ದಾರೆ. ರೀಸನ್ಸ್ ಅಂದರೆ ಅದೇ ರೀಸನ್ಸ್ ಏನಂದರೆ, ಒಂದು ಆರ್ ಬಿ ಐ ಸೈಟೆಡ್ ಸೆಕ್ಯೂರಿಟಿ ಕನ್ಸರ್ನ್ ಇದೆ. ಒಂದು ಎಲ್ ನೋಡಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್ 2020 and 2023 ಆ್ಯಂಡ್ ಕಂಟಿನ್ಯೂಸ್ ಫೇಲ್ಯೂರ್ ಆಗಿದೆ ಆನ್ ಪಾರ್ಟ್ ಆಫ್ ಬ್ಯಾಂಕ್ ಅಡ್ರೆಸ್ ದಿಸ್ ಕನ್ಸರ್ನ್ ಅಕಾರ್ಡಿಂಗ್ ಟು ರೀಸೆಂಟ್ ಪ್ರೆಸ್ ರಿಲೀಸ್. ಓಕೆನಾ. ಸೆಕೆಂಡ್ ಥಿಂಗ್, ಸೀರಿಯಸ್ ಡೆಫಿಷಿಯನ್ಸಿ ಆ್ಯಂಡ್ ನಾನ್ ಕಂಪ್ಲೈನ್ಸ್ ಇನ್ ಏರಿಯಾಸ್ ಆಫ್ ಐ ಟಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಓಕೆ, ಇದರಲ್ಲಿ ಏನಾಗಿದೆ, ಸೊ ವೆಂಡರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡೇಟಾ ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಡೇಟಾ ಲೀಕ್ ಪ್ರಿವೆನ್ಷನ್ ಸ್ಟ್ರಾಟಜಿ ಏನಾಗಿದೆ ಅವರು ಮೀಟ್ ಮಾಡಿಲ್ಲ. ಸೊ ಹಾಗಾಗಿ ಇದೊಂದು ಫೇಲ್ ಆಗಿದೆ. ಇನ್ನೊಂದು, ಫಾರ್ 2 years in a row ಕೋಟಕ್ ಮಹೀಂದ್ರಾ ಡಿಡ್ ನಾಟ್ ಮೀಟ್ ಸ್ಟ್ಯಾಂಡರ್ಡ್ಸ್. ನಾನು ಯಾವಾಗಲೂ ಹೇಳ್ದಂಗೆ ಇದು ಸ್ಟ್ಯಾಂಡರ್ಡ್ ಮ್ಯಾನೇಜಿಂಗ್ ಐ ಟಿ ರಿಸ್ಕ್ನ ಮೀಟ್ ಮಾಡಿಲ್ಲ. ಇದರಿಂದ ಇದು ರೀಸನ್ಸ್ ಆಗಿದೆ. ಸೊ ರ್ಯಾಪಿಡ್ ಇನ್ನು ಅನದರ್ ರೀಸನ್ ಏನಂದರೆ ರ್ಯಾಪಿಡ್ ಗ್ರೋತ್ ಇನ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಆರ್ ಬಿ ಐ ಏನು ಮಾಡಿದೆ, ಅಬ್ಸರ್ವ್ ಮಾಡಿದೆ ಯಾವುದು, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಡಿಜಿಟಲ್ ಟ್ರಾನ್ಸಾಕ್ಷನ್ನ ಲೈಕ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪುಟಿಂಗ್ ಆಡೆಡ್ ಸ್ಟ್ರೆಂಗ್ಸ್ ಐ ಟಿ ಸಿಸ್ಟಮ್ ಆಗಿರ್ಬೋದು, ಅಥವಾ ಆರ್ ಬಿ ಐ ದೇರ್ ಫೋರ್ ಡಿಸೈಡೆಡ್ ಪ್ಲೇಸ್ ಆಫ್ ಸರ್ಟನ್ ಬಿಸ್ನೆಸ್ ಅಂತ ಹೇಳಿದೆ, ರಿಸ್ಟ್ರಿಕ್ಷನ್ ಮಾಡಿದೆ. ಯೂಜ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಅದನ್ನು ಲೈಕ್ ಫೈಂಡ್ ಔಟ್ ಮಾಡಿ. ಸೊ ಲೈಕ್ ಇವಾಗಿನ ನೋಡಿದ್ರಲ್ಲ ನೀವು, ಡಿಜಿಟಲ್ ಬ್ಯಾಂಕಿಂಗ್ ಆಗಿರ್ಬೋದು, ತುಂಬ ಕಸ್ಟಮರ್ಸ್ ಲೈಕ್ ಕ್ರೆಡಿಟ್ ಕಾರ್ಡ್ನ ಇಶ್ಯೂ ಮಾಡೋದ್ರಿಂದ ಪ್ರಾಬ್ಲಮ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಇಂಪ್ಯಾಕ್ಟ್ ಆನ್ ಎಕ್ಸಿಸ್ಟಿಂಗ್ ಕಸ್ಟಮರ್. ಯಾರು ಈ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ದಾರೆ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಏನಾದರೂ ಒಂದು ಐ ಟಿ ಇಶ್ಯೂ ಆದರೆ ಅಥವಾ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಅಥವಾ ಡೇಟಾ ಲೀಕ್ ಆದರೆ ನಾರ್ಮಲಿ ಇಶ್ಯೂ ಆಗೇ ಆಗುತ್ತೆ. ಸೊ ಅದನ್ನೇ ಹೇಳಿರೋದು, ಎಕ್ಸಿಸ್ಟಿಂಗ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕಸ್ಟಮರ್ ಇನ್ಕ್ಲೂಡಿಂಗ್ ದೋಸ್ ವಿತ್ ಕ್ರೆಡಿಟ್ ಕಾರ್ಡ್ಸ್ ವಿಲ್ ಸ್ಟಿಲ್ ಏಬಲ್ ಟು ಆಕ್ಸೆಸ್ ದಿ ಸರ್ವಿಸ್ ಆಸ್ ಯೂಶುವಲ್. ಯಾರ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಆಲ್ರೆಡಿ ಆಕ್ಸೆಸ್ ಇರೋದು ಅವ್ರಿಗೇನು ತೊಂದರೆ ಇಲ್ಲ. ದಿ ಆರ್ ಬಿ ಐ ಕ್ಲಿಯರ್ಡ್ ದಟ್ ಇನ್ ಬ್ಯಾಂಕ್ ವುಡ್ ಕಂಟಿನ್ಯೂಸ್ ಟು ಸರ್ವ್ ಇಟ್ಸ್ ಕರೆಂಟ್ ಕಸ್ಟಮರ್ ಬೇಸ್ ವಿತೌಟ್ ಇನ್ಸ್ಟ್ರಕ್ಷನ್. ಅಂದರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಯಾರಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಹೊಸ ಕಸ್ಟಮರ್ನ ಆ್ಯಡ್ ಮಾಡಬಾರ್ದು ಆನ್ಲೈನ್ ಕಸ್ಟಮರ್ನ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಮತ್ತು ಇನ್ನೊಂದು, ಡೇಟಾ ಇದೇನಾದರೂ ಪ್ರಾಬ್ಲಮ್ ಆದರೆ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಕಸ್ಟಮರ್ ಕೂಡ ನಾರ್ಮಲಿ ಪ್ರಾಬ್ಲಮ್ ಆಗೇ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಆರ್ ಬಿ ಐಯಿಂದ. ಸೊ ಅವ್ರು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವರು ಏನಂತ ಹೇಳಿದ್ದಾರೆ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವರು ಅಂದರೆ, ಸೊ ಅವ್ರು ಹೇಳಿರೋದು ನಾರ್ಮಲಿ ವಿಲ್ ಕಂಟಿನ್ಯೂ ನಮ್ಮ ಸರ್ವಿಸ್ನ ಕಂಟಿನ್ಯೂ ಮಾಡ್ತೀವಿ ಕಸ್ಟಮರ್ ವಿತ್ ಆಲ್ ಬ್ಯಾಂಕ್ ಸರ್ವಿಸ್ ಎಕ್ಸೆಪ್ಟ್ ಫಾರ್ ಇಶ್ಯೂವಿಂಗ್ ನ್ಯೂ ಕ್ರೆಡಿಟ್ ಕಾರ್ಡ್ ಅಂತ ಅವರು ಹೇಳಿರೋದು ಒಂದು ಸ್ಟೇಟ್ಮೆಂಟು. ಇನ್ನೊಂದು, ದ ಬ್ಯಾಂಕ್ ಹ್ಯಾಸ್ ಟೇಕನ್ ಮೆಜರ್ಡ್ ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ ಮತ್ತು ನನ್ನ ಐ ಟಿ ಸಿಸ್ಟಮ್ನ ಲೈಕ್ ಅಡಾಪ್ಟ್ ಮಾಡ್ಕೊತೀವಿ ಅಂತ ಬ್ಯಾಂಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕರೆಂಟ್ ಸಿಚುವೇಶನ್ ಆ್ಯಕ್ಚುಲಿ. ಸೊ ಇದರಿಂದ ಎಕ್ಸಿಸ್ಟಿಂಗ್ ಕಸ್ಟಮರ್ಗಾಗಿರ್ಬೋದು ಅಥವಾ ಒಂದು ಶೇರ್ ವ್ಯಾಲ್ಯೂಗೆ ಏನು ಪ್ರಾಬ್ಲಮ್ ಆಗಿದೆ. ಸೊ ನಾರ್ಮಲಿ ಸ್ವಲ್ಪ ಶೇರ್ಸ್ ಇದಾಗಿದೆ, ಡಿಕ್ರೀಸ್ ಆಗಿತ್ತು, ಬಟ್ ಸೊ ನೋ ಇಶ್ಯೂ. ಸೊ ಇದು ರೀಸೆಂಟಾಗಿ ಬಂದಿರೋ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಒಂದು ನ್ಯೂಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫಾರ್ ಮೋರ್ videos please subscribe my YouTube channel. Thank you.